ನೀರಾಟ ಆಡಿದರು ಸರಸದೊಳು ಸಾರಗನೇತ್ರಿಯರು ಸರಸದೊಳು ಸಾರಗನೇತ್ರಿಯರು ಆಡಿದರು ಆಡಿದರು ನೀರಾಟ ಆಡಿದರು ಸರಸ ನೀರಾಟ ಆಡಿ ಸಾಕ. ಅಲ್ಲಿ ಬಿಸಿನೀರು ಮಾಡ್ಲಿಕ್ಕೆ ಕಟ್ಟಿಗೆ ಇಲ್ಲ, ಹೋಗಿ ಕಟ್ಟಿಗೆ ತರು ಅಲ್ಲಿ. ಹಾ, ಒಂದ್ ಕೈ ಬರ್ತೇನೆ. ಮಳೆ ಓಯ್, ಎಲ್ಲಿಗೆ? ಹಾ, ಶಿಕಾರಿಗೆ ಬರ್ತೀಯಾ? ಇಲ್ಲೇ ಕಾಡಿಗೆ ಕಟ್ಟಿಗೆ ತರ್ಲಿಕ್ಕೆ. ಆದ್ರೆ ಜಾಸ್ತಿ ದೂರ ಹೋಗ್ಬೇಡಿ. ಯಾಕೆ? ಕಾಡೆ ನಿನ್ನ ಅಪ್ಪನಿಗೆ. ಸುಮ್ಮನೆ ಇರ. ಯಾಕಂತ ಸರಿಯಾಗಿ ಕೇಳು. ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಆದ್ರೆ ಈ ಕಾಡಲ್ಲಿ ದೆವ್ವ ಇದೆ. ಅಮಿಕೊರಗಜ್ಜೆ ಇದೇ ಕಾಪು. ಇದು ಕ್ರಿಶ್ಚಿಯನ್ ಅವರಿಗಲ್ವನ? ಸುಮ್ಮನೆ ಮಾರೆ, ನಾವೆಲ್ಲ ಒಂದೇ, ನಾವೆಲ್ಲ ಭಾರತೀಯರು. ಅದಿರ್ಲಿ, ದೆವ್ವ ಯಾವುದು? ಬ್ರಹ್ಮ ರಾಕ್ಷಸವ? ಅಲ್ಲ, ಬ್ರಾಹ್ಮರಿದು. ಬ್ರಾಹ್ಮ? ಅದ್ಯಾರು? ಚಿಕ್ಕ ಹುಡುಗಿ ಕಾಡಿಗೆ ಮಾವಿನಕಾಯಿ ಕೊಯ್ಲಿಕ್ಕೆ ಹೋಗಿದ್ಲು. ಮರದಿಂದ ಬಿದ್ದು ಅಲ್ಲೇ ಸತ್ತೋದ್ಲು. ಅವಳ ಆತ್ಮ ಇದೇ ಕಾಡಲ್ಲಿ ಸುತ್ತಾ ಇತ್ತು. ಆಮೇಲೇನು, ದೊಡ್ಡ ಮಂತ್ರವಾದಿಗಳನ್ನು ಕರೆಸಿ ಅವಳ ಆತ್ಮನ ಗೊಂಬೆ ಒಳಗೆ ಬಂಧನ ಮಾಡಿಟ್ಟದ್ದು. ಅಲ್ಲ, ಆ ಗೊಂಬೆನು ಆ ಕಾಡಲ್ಲೇ ಇದೆಯಾ? ಹೋಗಿ ನೋಡಿ. ಇದು ಮಂತ್ರವಾದಿಗಳ ನಂಬರ್, ನಿಮ್ಗೆ ಬೇಕಾಗ್ತದೆ. ಥ್ಯಾಂಕ್ಸ್. ನೀ ಇಲ್ಲೇ ಇರು, ನಾ ಅಲ್ಲಿ ಮುಂದೆ ಕಟ್ಟಿಗೆ ಇದೆ ನೋಡಿ ಬರ್ತೇನೆ. ಹೋಗಿ ಬಾ. ವಿಜಯ್ ಬಾವ ಎಲ್ಲಿ? ಯಾರು? ವಿಜಯ್ ಬಾವ. ನಾ ತಮ್ಮ ಮಾರೆ, ವಿಜಯ್ ಬಾವ ಅಂತ ಹೇಳಿದ. ಹೋಗ. ಮರ ಕಡಿಯವ ಹೇಳಿದ ಗೊಂಬೆ ಇದೇನಾ? ಎಂತಾಯ್ತಾ? ತಲೆಲ್ಲ ತಿರುಗುತ್ತಾ ಉಂಟಾ? ಎಂತಲ್ಲ ವಾಯ್ಸ್ ಕೇಳ್ತಾ ಉಂಟು. ಇದು ಭೂತದ ಉಪದ್ರವ ಅಂತಲ್ಲ. ಇಲ್ಲ, ಆ ಮಂತ್ರವಾದಿಗಳಿಗೆ ಫೋನ್ ಮಾಡ್ತೇನೆ. ಮಂತ್ರವಾದಿಗಳಿಗೆ ಫೋನ್ ಮಾಡಿದೆ. ಅವ್ರು ಹೇಳಿದ್ರು ನಾಳೆ ಬೆಳಗ್ಗೆ ಬರ್ತೇವೆ ಅಂತ. ಈಗ ರೆಸ್ಟ್ ಮಾಡಾಯ್ತಾ? ಹಾ, ರೆಸ್ಟ್ ಮಾಡಿ. ಎಂತಾಯ್ತಾ? ಅಲ್ಲಿ ಭೂತ. ಅಲ್ಲಿ ಯಾರು ಸಹ ಇಲ್ಲ. ನಿಮ್ಗೆ ಎಂತಾಯ್ತು? ಗಲ್ಲ ಹಾಕಿ ಬಂದ್ಕೊ. ಎಂತ ಸಹ ತೋರುದಿಲ್ಲ. ಈ ದೇವರೇ, ಹಿರೇ ಕಾಪು ಕಾತಾರ ದೇವರೇ. ದೇವರಲ್ಲಪ್ಪ, ಮಂತ್ರವಾದಿಗಳೇ. ಬನ್ನಿ ಮಂತ್ರವಾದಿಗಳೇ. ನನ್ನ ಅಣ್ಣ ರಕ್ಕು ಅಂತ, ಅವನಿಗೆ ಭೂತದ ಉಪದ್ರ ಆದದ್ದು. ರಾತ್ರಿ ಇಡೀ ಭೂತ ತೋರಿದ್ದೀನಿ. ಎಂತ ಬಬ್ಬಶ್ಯ. ಐತೆ, ಇಲ್ಲೊಂದು ಸಮಸ್ಯೆ ಖಂಡಿತ ಐತೆ. ನಾನು ಹೇಳಿ ಸಾಮಾನೆಲ್ಲ ತಗೊಂಬಂದಿನ ಹುಡ್ಗ. ಹಾ, ಎಲ್ಲ ರೆಡಿ ಉಂಟು ಮಂತ್ರವಾದಿಗಳೇ. ಮನೆ ಬಾಗ್ಲಾಕು. ರಕ್ಕು, ಮಂತ್ರವಾದಿಗಳು ಹೇಳಿದ್ರು ನಿನ್ನ ಒಳಗೆ ಲಾಕ್ ಮಾಡ್ಬೇಕಂತೆ. ನೀನು ರೆಸ್ಟ್ ಮಾಡಾಯ್ತಾ? ಸರಿ.
ಮಂತ್ರವಾದಿಗಳೇ, ಇದು ಕೋಳಿ ಸುಕ್ಕ ಮಾಡುದ ಸಾರು ಮಾಡುದ? ಸಾರು ಮಾಡುವ, ರೊಟ್ಟಿಯಾಗಿ ತಿನ್ಲಿಕ್ಕೆ ಒಳ್ಳೆ ಆಗ್ತದೆ. ಏನ್ ಮಾತಾಡ್ಲಿಕ್ಕೆ ಐತಿಲೆ? ಮತ್ತೆಂತ ಕರ್ಮವ, 3 ಕಲ್ಲ ಹಾಕಿ ದಿಕ್ಕೆಲ್ ಮಾಡಿ ನೀವೆಂತ ಕಜಿಬ್ ಮಾಡ್ಲಿಕ್ಕೆ ಬಂದದ್ದ? ಇದ್ ನನ್ ಸ್ಟೈಲ್. ಸ್ಟೈಲ್ ನಾನ್ ಸಹ ನೋಡ್ತೇನೆ. ಹೋಗ್ಬೂತ ಹೋಗು. ಮಂತ್ರವಾದಿಗಳೇ, ನನ್ಗೆಲ್ಲ ಗೊತ್ತಿಡಿದ್ದು ನನ್ನ ಅಣ್ಣನಿಗೆ. ಮಂತ್ರವಾದಿಗಳೇ, ಇದು ಹೋಮಕ್ಕೆ ಬೆಂಕಿ ಹಾಕುದಿಲ್ವಾ? ಓ, ಬೆಂಕಿ ಹಚ್ಬೇಕು. ಬೆಂಕಿ ಹಚ್ಚಲೇ. ಮುಂಬೆನೇನ ಸಾವು ಮಾರೆ ಬಕ್ಕೊಂಚೂರು ಮಲ್ಪೆ ಅಂತಲ. ಪೂಜೆ ಐತ್ಲೆ. ಸರಿ ಹೋಗಿ ಚೋಟು ಪ್ಯಾಕ್ ಮಾಡೋದನ್ನ. ಈ ಪೊಂಬೆ ಹಲೋ ಬಾಬಾ. ರಕ್ಕು, ಮಂತ್ರವಾದಿಗಳು ಪೂಜೆ ಮಾಡಿ ಆಯ್ತು, ನೀ ಸರಿ ಹೋಗಿದ್ದೆ ಅಂತ. ಈಗ ನಮ್ಮ ಸಮಸ್ಯೆ ಎಲ್ಲ ಪರಿಹಾರ ಆಯ್ತು. ಈಗ ಅದೇ ಮಂತ್ರವಾದಿಗಳು ಬಂದು ಹೋದ್ಮೇಲೆ ಎಲ್ಲ ಸಮಸ್ಯೆ ಪರಿಹಾರ ಆಗಿದೆ. ಈಗ ಇದು ಅಕ್ಷಿತ್ ಅಲ್ವಾ? ಯೋ ಅಕ್ಷಿತ್, ಇವನಿಗೆ ಏನಾಗಿದೆ? ಯಾವತ್ತು ಮಾತಾಡ್ಸಿ ಹೋಗ್ತಾ ಇದ್ದ, ಅದು ಇಷ್ಟು ಗಡಿಬಿಡಿಯಲ್ಲಿ ಈ ಹೊತ್ತಲ್ಲಿ. ಹೊಳೆ ಹತ್ತ ಹೋಗಿದ್ದಾನಂದ್ರೆ ಏನೋ ಸಮಸ್ಯೆ ಆಗಿರ್ಬೇಕು. ಹೋಗಿ ನೋಡ್ತೇನೆ. ಯೋ ಅಕ್ಷಿತ್, ಸ್ಕೂಟಿ ಇಲ್ಲುಂಟು, ಎಲ್ಲಿ ಹೋದ? ಇನ್ನು ಸೂಸೈಡ್ ಮಾಡ್ಲಿಕ್ಕೆ ಬಂದದ್ದ? ಇದಿನ್ನು ಯಾಕ ಹಾರ್ಲಿಕ್ಕೆ ಬಂದೆ? ಜ್ಯೂಸ್ ಕುಡಿ. ಯಾಕೆ ಸಾಯಕ್ಕೆ ಬಂದೆ? ಇದೆಲ್ಲ ಸ್ಟಾರ್ಟ್ ಆಗಿತ್ತು ಅವಳಿಂದ. ಯಾರವಳು? ಅವಳ ಹೆಸರು ಹನ ಅಂತ. ತುಂಬಾ ಪ್ರೀತಿ ಮಾಡ್ತಿದ್ದೆ. ಹಾಯ್. ನೀನೇನ ಇವತ್ತಿಷ್ಟು ಭವ್ಯವಾಗಿ ತೋರ್ತಿದ್ದೆ? ಏ ಸುಮ್ನೀರಾ. ಅಲ್ಲ, ಬ್ರಹ್ಮ ನಿನ್ನ ಸೃಷ್ಟಿ ಮಾಡಿ ಆದ್ಮೇಲೆ ನಿನ್ ಮುಖನೇ ನೋಡಿಲ್ವಾ? ಯಾಕೆ? ಮುಖ ನೋಡಿದ್ರೆ ಬ್ರಹ್ಮ ನಿನ್ನನ್ನೇ ಮದುವೆ ಆಗ್ತಿದ್ದ. ಇದಕ್ಕೆಲ್ಲ ಕಮ್ಮಿ ಇಲ್ಲಲ್ಲ. ಸರಿ, ಹೋಗಿ ಕೂತ್ಕೊಂಡು ಮಾತಾಡುವ. ನನ್ಗೊಂದು ಭಯ ಉಂಟು ಮಾರೆ, ನೀನ್ ನನ್ನ ಬಿಟ್ಟು ಹೋಗುದಿಲ್ಲ ಅಲ್ವಾ? ಹೇ, ನಿಂಗೊಂದು ವಿಷಯ ಗೊತ್ತಾ? ನನ್ನ ಲೈಫಲ್ಲಿ ಯು ಆರ್ ನೋ ಒನ್ ಅಷ್ಟೇ. ಪ್ರಾಮಿಸ್? ಎಸ್, ಪ್ರಾಮಿಸ್. ನೀನು ಲವ್ ಅಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿ? ಆಬ್ವಿಯಸ್ಲಿ ಐ ಲವ್ ಯು ಸೋ ಮಚ್ ಆ್ಯಂಡ್ ಐ ಆಲ್ಸೋ ವಾಂಟ್ ಮೈ ಫ್ರೀಡಮ್. ನನ್ನ ಫ್ರೀಡಮ್ಗೆ ಏನು ಎಫೆಕ್ಟ್ ಆಗಬಾರ್ದು. ಮತ್ತೆ ಪ್ರೀತಿಲಿ ಒಬ್ರನ್ನೊಬ್ರು ಮೇಲಕ್ಕೆತ್ತಬೇಕು. ಒಬ್ಬರನ್ನೊಬ್ಬರು ಮೇಲೆ ಹೊತ್ತುವುದಕ್ಕಿಂತ ಇಬ್ರು ಒಟ್ಟಿಗೆ ಮೇಲೆ ಹೋಗ್ಬೋದಲ್ಲ? ಇಬ್ರು ಒಟ್ಟಿಗೆ ಮೇಲೆ ಹೋಗೋದಾ? ಅಂದರೆ ನನ್ನ ಸಕ್ಸಸ್ನ ನನಗೆ ಇವನ ಜೊತೆ ಶೇರ್ ಮಾಡಬೇಕಾ? ನನ್ನ ಸಕ್ಸಸ್ ನನಗೆ ಮಾತ್ರ, ಅದನ್ನು ನಾನು ಯಾರ ಜೊತೆನೂ ಶೇರ್ ಮಾಡಲ್ಲ. ಹೇಗಾದರೂ ಮಾಡಿ ನಾನು ಇವನ ಜೊತೆ ಬ್ರೇಕಪ್ ಮಾಡ್ಕೋಬೇಕು. ಎಂತಾಯ್ತಾ? ಒಂದು ಕಾಲ್ ಮಾಡೋದಿದೆ. ಸರಿ, ಹೋಗು. ಹಲೋ ಭರತ್. ಹಲೋ. ನಂಗೆ ಅಕ್ಷಿತ್ ಮೇಲೆ ಯಾವುದೇ ಫೀಲಿಂಗ್ಸ್ ಇಲ್ಲ.
ಆದರೆ ಅವ್ನು ನನ್ನ ಬೀಚಿಗೆ ಕರೆದ್ಬಿಟ್ಟು ಲವ್ ಮಾಡುವಂತ ಫೋರ್ಸ್ ಮಾಡ್ತಿದ್ದಾನೆ. ಅದಕ್ಕೆ ನಾನೇನು ಹೆಲ್ಪ್ ಮಾಡಲಿ? ಕೇಳು, ನೀನೊಂದು ಕೆಲಸ ಮಾಡು. ಇವಾಗ ನೀನು ಬೀಚಿಗೆ ಬಾ. ಬೀಚಿಗೆ ಬಂದುಬಿಟ್ಟು ಅಕ್ಷಿತ್ಗೆ ಬೇರೆ ಅಫೇರ್ ಇದೆ ಅಂತ ಹೇಳು. ನಾನು ಅಲ್ಲೇ ಜಗಳ ಮಾಡಿಬಿಟ್ಟು ಬ್ರೇಕಪ್ ಮಾಡ್ಕೊಳ್ತೀನಿ. ಓಕೆ ಓಕೆ, ಬಾಯ್. ಮನಸ್ಸಿನೊಳಗೆ ಬಂದೆ ಆಗಿನಿ ಬುರುಲರ್ ನೀನು ಬಂದ ಮೇಲೆ ಆಡೆ ನಾ ಮೆಂಟಲ್ ಇದಿ ದಿನ ನಗ್ತೆ ನಿನ್ನದೆ ಗುನ್ನಲ್ ನನ್ನ ಪ್ರಾಣ ನೀನಿಲ್ಲ ಜೀವನ ಭಾರಿ ಸ್ಪರ್ಶ. ಹಾನ, ಅಕ್ಷಿತ್ ನಿನ್ನ ಜೊತೆ ನಾಟಕ ಮಾಡ್ತಿದ್ದಾರೆ. ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಅವನಿಗೆ ತುಂಬಾ ಜನ ಗರ್ಲ್ ಫ್ರೆಂಡ್ ಇದ್ದಾರೆ. ಅವನೇನು ಹೇಳ್ತಿದ್ದಾನೆ? ಅವ್ನು ಯಾರಂತ ನಂಗೆ ಪರಿಚಯನೇ ಇಲ್ಲ. ಛೀ, ನೀನು ನನ್ನ ಜೊತೆ ಲಾಯಲ್ ಆಗಿದೆ ಅಂತ ಅನ್ಕೊಂಡೆ, ಆದರೆ ನೀನು ಹಿಂಗೆ ಮಾಡಿಬಿಟ್ಟಲ್ಲ. ಅಯ್ಯೋ, ಅರ್ಥ ಮಾಡ್ಕೊ, ಅವ್ನು ಯಾರಂತಾನೆ ಗೊತ್ತಿಲ್ಲ. ಥು, ಇಷ್ಟಕ್ಕೆ ಗೊತ್ತಾಯ್ತಲ್ಲ ನಿನ್ನ ಬುದ್ಧಿ. ಹೇ ಹನ, ಅವಳನ್ನ ಬಿಟ್ಟು ನಂಗೆ ಇರ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ಹಾರು ಅಂತ ಈ ಹೊಳೆಗೆ ಬಂದೆ. ಅಯ್ಯೋ ಮಾರೆ, ಅವಳಿಗಾಗಿ ಸಾಯಕ್ಕೆ ಬಂದ್ಯಲ್ಲ. ನಿಂಗೆ ಫ್ರೆಂಡ್ಸ್ ನೆನ್ಪು ಹೋಯ್ತಾ? ಇನ್ಯಾವ ಅಗ್ನಿ ಪರೀಕ್ಷೆ ಬೇಕು ನಿಮ್ಮ ಪ್ರೀತಿ ನಿಜ ಅಂತ ಪ್ರೂವ್ ಮಾಡೋಕೆ? ಯಾರು ಕೈ ಕೊಟ್ರು ನಿನ್ನ ಫ್ರೆಂಡ್ಸ್ ಅಂತೂ ಬಿಡಲ್ಲ. ತಡಿ, ನಾ ರೂಪೇಶಿಗೆ ಕಾಲ್ ಮಾಡ್ತೇನೆ. ಹಲೋ ರೂಪೇಶ್, ಇಲ್ಲಿ ಅಕ್ಷಿತ್ ಒಂದು ಸಮಸ್ಯೆಯಲ್ಲಿದ್ದಾನೆ ಮಾರೆ. ಪಾರ್ಟಿಯಾ? ನಂದು ಹಣ ಇಲ್ವಾ? ನೀನೇ ಕೊಡ್ತೀಯಾ? ಹಾಗಾದ್ರೆ ನಮ್ಮ ಮನೆ ಹತ್ರ ಬಾ. ಬಾ, ರೂಪೇಶ್ ಹೇಳ್ದ ಮನೆಯಲ್ಲಿ ಪಾರ್ಟಿ ಮಾಡೋಣ ಅಂತ. ಬಾ. ಅದೇ ಒಂದ್ ಮಾತು ನೆನ್ಪಿಡ್ಕೊ, ಮನೆ ಹಿಂದಿನ ಕಾಡಿಗೆ ಒಂದು ಹೋಗ್ಬೇಡ. ಯಾಕೆ? ಅಲ್ಲಿ ದೆವ್ವ ಇದೆ. ರೂಪೇಶ್ ಬಂದ್ಯಾ? ಮಾಲಿನಿತ್ತ ಮಾಲ್ ಕುಕ್ಕು ಈಗಷ್ಟೇ ಒಳ ತಗೊಂಡು ಇಟ್ಟಲ್ಲ. ನಾರಪ್ಪ ಹೊಳೆ ಹತ್ರ ಹೋಗಿ ಬರ್ತೇನೆ. ಯಾಕೆ? ಮೊಬೈಲ್ ಅಲ್ಲಿ ಬಿಟ್ಟು ಬಂದಿದ್ದೀನಿ. ಬೇಡ ಬೇಡ, ನೀನಿಂದ ಹೋಗಿದ್ದೆ. ಹೇ, ನಾ ಹೆಂಗ ಹೊಳಿ ಕಾಣಲ್ಲ. ನಾ ಅಲ್ಲೇ ಹೋದೆ ಹೊಳಿ ಕಾಮ, ಅಲ್ಲೇ ಫೋನ್ ತಗೊಂಡು ನಡಿ, ನೀ ಹೋಗು. ಮತ್ತೆ ಕುಕ್ಕು ಇಷ್ಟು ಬಗ್ಗೆ ಎಲ್ಲ ರೆಡಿ ಮಾಡಿದ್ದಾನ? ಮತ್ತೆ ನಾನು ಕುಕ್ಕು ಕುಕ್ಕು ಬಂಡ ಕ್ವಿಕ್ಕು. ಗೊತ್ತುಂಟು, ಎಣ್ಣೆ ವಿಷಯದಲ್ಲಿ ನೀನು ಕ್ವಿಕ್ಕೆ. ನೀನು ಹೋಗ, ನನಗೆ ಆಮ್ಲೆಟ್ ಮಾಡ್ಲಿಕ್ಕೆ. ನೋಡ್ತೇನೆ ಎಂತ ಆಮ್ಲೆಟ್ ಮಾಡ್ತೀನಿ ಅಂತ. ಇದೆಲ್ಲ ಪೇಂಟಿಂಗ್ ಸಾಮಾನು ಎಲ್ಲ ನನ್ನದಲ್ಲೂ ಅವನದಿರ. ಮೊಟ್ಟೆ ಹಾಕಿ ಅರ್ಧ ಗಂಟೆ ಆಯ್ತಾ? ಮೊಟ್ಟೆ ಆಗ್ಲಿ ಅಂತ ಕೋಳಿಯನ್ನ ಕರ್ಮ ಮಾರೆ, ಮೊಟ್ಟೆ ಬಣಲೆಗೆ ಹಾಕಿ ಅರ್ಧ ಗಂಟೆ ಆಯ್ತು, ಇನ್ನೂ ಸಹ ಆಮ್ಲೆಟ್ ಆಗ್ಲಿಲ್ವಾ? ಅಲ್ಲಿ ಮೊದಲು ಒಲೆಗೆ ಬೆಂಕಿ ಹಚ್ಚ. ನಾ ಬಂದೆ ಮಾರೆ, ನಿನ್ ಫೋನ್ ಇಟ್ಕೊಂಡಿದ್ದೆ. ಯಾಚಿ, ಅಲ್ಲಿ ನೀರ್ ಬಾಟ್ಲಿ ಇತ್ತು, ತಗೊಂಡ. ಬಂದೆ ಬಂದೆ. ಆಮ್ಲೆಟ್ ರೆಡಿ. ರೊಕ್ಕೋ ಅಲ್ಲಿ ಅಡಿಕೆ ಕೊಂಡಿದ್ದ ನಿನ್ನ ಬೇಡಿ ಸಾಮಾನಿದೆ, ಹೋಗೋದು ಲೆಕ್ಕಾಗಿ ಸರಿ ಮಾಡೋದು. ನಾವು ಕುಡಿಯುವ ಅಲ್ಲಿ ಗೊತ್ತ, ಅಲ್ಲಿ ಗೊತ್ತ, ನಾವು ಹತ್ತಿರದಲ್ಲಿ ಹೊಸ ಬ್ಯಾಂಡ್ ಬಂದಿದ್ದಾರೆ. ಹೌದಾ? ನಂದು ಶಬ್ದ ನೋಡ. ಕುಡಿ ಜೀವಕ್ಕೆ ಒಳ್ಳೇದಲ್ಲ ಅಂತ ಯಾರು ಹೇಳಿದ್ದಾರೆ? ಕುಡಿದು ಒಳ್ಳೇದಾ? ಕುಡ್ಕ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗುದಿಲ್ಲ ಅಂತ. ಬೇಡ, ನಾನು ವಿಜ್ಞಾನದಲ್ಲಿ ಆಗ್ತೇನೆ, ಇಲ್ಲದ್ರೆ ಗಣಿತದಲ್ಲಿ ಆಗ್ತೇನೆ. ನೀ ಎಂತ ಬೇಕಾದ್ರೆ ಹೇಳಿ, ಕುಡಿಯುದು ತಪ್ಪಲ್ಲ, ಕುಡಿದು ಗಲಾಟೆ ಮಾಡುದು ತಪ್ಪು. ರೈಟ್, ನೀನು ರೈಟ್. ಕುಡಿದು ತಪ್ಪಲ್ಲ, ಕುಡಿದು ಗಲಾಟೆ ಮಾಡೋದು ತಪ್ಪು. ನಾವು ಯಾಕೆ ಕುಡಿದು ಗಲಾಟೆ ಮಾಡೋದು? ಯಾಕೆ
ಇದು ಗಂಗಾಸರದಲ್ಲಿ ಕಲಬೆರಕೆ ಉಂಟು. ಆ ಕಲಬೆರಕೆ ನಮ್ಮಿಂದ ಗಲಾಟೆ ಮಾಡಿಸುದು. ನಾವು ಗಲಾಟೆ ಮಾಡೋದಲ್ಲಪ್ಪ, ಸರ್ಕಾರ ಕೇಳಬೇಕು. ನಾವು ಗಂಗಾಸರದಲ್ಲಿ ಕಲಬೆರಕೆನ ಹೊರತಲ್ಲಿ ಶುದ್ಧವಾದ ಗಂಗಾಸರ ಕೊಡ್ಬೇಕು. ಅವಾಗ ಯಾರು ಗಿಡ ಮಾಡ್ತಾರೆ? ಎಂತ ಕೋಲ ಕೂಗ ಎಲ್ಲಿಗೆ? ಇಲ್ಲಿ ಇಂಪಾರ್ಟೆಂಟ್ ಡಿಸ್ಕಸ್ ಮಾತಾಡ್ಬೇಡ ನೀವು. ಇಲ್ಲಿ ನಾನ್ ಮಾತಾಡುವಾಗ ಯಾರು ಮಾತಾಡ್ಲಿಕ್ಕೆ ಹೇಳಿ. ನಾಲ್ಗೆ ಮಾಡಿದ್ರೆ ನಾಲ್ಕು ಹೊತ್ತು ನಾಯಿಗೆ ಆಗ್ತೇನೆ ನಾನು, ಆಯ್ತಾ ಮಗ? ಮಾತಾಡ್ಬೇಡ, ನೀನು ಮಾತಾಡ್ಬೇಡ, ನೀನು ಮಾತಾಡ್ಬೇಡ. ನಾನು ಟರ್ಪೆಂಟನ್ ಬಾಟ್ಲಿ ಅಲ್ಲ, ಇದು ಟರ್ಪೆಂಟಿನ್ ಬಾಟ್ಲಾ? ಹಾ ಇದೆ. ನಾನು ನೋಡುದು ಮರೆ ಗಂಗಾಸರದಲ್ಲಿ ಇಷ್ಟೊಂದು ಕಲಾವೆರಕೆ ಅಂತ. ನಕ್ಕೂದಿ ನಿಲ್ಲಿಸಿರ ಮಾರಿಗಳ. ನನ್ನ ಮೊದಲು ಆಸ್ಪತ್ರೆಗೆ ಕೊಂಡೋಗಿ. ಆಸ್ಪತ್ರೆಗೆ ಹಾಕ. ನಿನ್ನ ಟರ್ಪೆಂಟ್ ಬಿಡಿ ಆಗ್ಲಿಕ್ಕೆ ನನ್ನ ವೆಚ್ಚ ಬತ್ತೆ ಗುಂಡು ಸಾಕು ಈಗ. ನನ್ನದಾಯ್ತು, ನಾನು ಮಲಗುದು. ಎಲ್ಲಿ ಮಲಗುದಾ? ಬಾ ಪಾರ್ಟಿ ಮಾಡು. ಹೌದಾ? ನನ್ನದು ಗ್ಲಾಸ್ ಕೂಡ. ಸರಿ ಸರಿ, ಎಷ್ಟು ಬೇಕಷ್ಟು ಕುಡೀರಿ. ಕುಡೀರಾ? ಗ್ಲಾಸ್ ಎಲ್ಲ ಬೇಡ, ನಂಗೆ ಬಾಟ್ಲಿ. ನೀರು ಬಿಸಿ ಬರಬೇಕು ಕೊಡುದ? ಅದು ಹಾಕ್ಬಾರ್ದ? रात्री मन का बती लूंगी तो मन चोंदी होता है यार चाहिए ಕುಡ್ದದ್ದು ಜಾಸ್ತಿ ಆಯ್ತು. ಒಬ್ಬನೇ ಹೋಗ್ಬೇಕು. ನೇಚರ್ಸ್ ಕಾಲ್. ಇಲ್ಲೇ ಮಾಡ್ತೇನೆ. ನಿಂಗೆ ಹೇಳಿದಲ್ವನಾ ಮನೆ ನಿನ್ ಗಾಡಿಗೆ ಹೋಗ್ಬೇಡ ಅಂತ. ಶಬ್ದ ಕೇಳಿ ಬಂದಿದ್ದಕ್ಕೆ ಆಯ್ತು. ಇನ್ನು ಸುಮ್ಮನೆ ಮಲ್ಗು. ಎದ್ದ ನೋಡು. ನೀನ್ಯಾಕೆ ಕೂತ್ಕೊಂಡಿದ್ದೀಯ? ಏ ಮಲಗ, ಏ ಮಲಗ. ಸಾಯ್ತೀರಾ? ನೀವೀಗ ಕಾಡಿಗೆ ಹೋಗ್ತೀರಿ, ಆದ್ರೆ ನಾನು ಮಾವಿನ ಮರದಿಂದ ಕೆಳಗೆ ಬೀಳೋ ದಿನ ಯಾರು ಬರ್ಲಿಲ್ಲ. ನೀವು ಆ ದಿನ ಬಂದಿದ್ರೆ ನನ್ನ ಪ್ರಾಣ ಉಳಿತಿತ್ತೇನು? ನಾನು ನಿಮ್ ತರನಿಗೆ ಜೀವಂತಿದ್ದೆ. ಯಾಕೆ ಬರ್ಲಿಲ್ಲ? ಯಾಕೆ ಬರ್ಲಿಲ್ಲ? ಸಾಯ್ತೀರಾ? ಎಲ್ಲ ಸಾಯ್ತೀರಾ? ಸಾಯ್ತೀರಾ? ಎಲ್ಲ ಸಾಯ್ತೀರಾ? ಗುಡ್ ಮಾರ್ನಿಂಗ್. ನೀವ್ಯಾಕೆ ಕೂತ್ಕೊಂಡಿದ್ದೀರಿ? ನಿದ್ರೆ ಬರಲಿಲ್ವಾ? ಇದ್ರೆಯ ಬೇಡ, ಅದಕ್ಕೆ ಸುಮ್ಮನೆ ಇದ್ದೆ. ಇಲ್ಲಾಂದ್ರೆ ಪೆನ್ಸಿಲ್ ಏನ್ ಮಾಡಿ 2 ಸಮ ಹಾಕ್ತಿದ್ದೆ. ಎಂತದು ಹೇಳಿದೆ? ಗಟ್ಟಿ ಹೇಳ. ಇಲ್ಲ, ನಾನೆಂತ ಹೇಳ್ತೇನೆ? ಮಂತ್ರವಾದಿಗಳು ಬಂದ್ರ? ಮಂತ್ರವಾದಿಗಳು ಬದುಕಿದೆಯಾ ಬಾರ್ಜಿಗೋ? ಎಲ್ಲಿಗ? ಎಲ್ಲಿ ಹೋಗ್ತೀರಾ? ಎಂತಾಯ್ತು ನಿಮ್ಗೆಲ್ಲ? ಬಾವಿ ತೆಗೆರೆ ಮಾರಿಗಳ. ಕಾಲ್ ಮಾಡಿ ನೀವೇನ್ರಪ್ಪ? ಹಾ, ನಾವೇ ಕಾಲ್ ಮಾಡಿದ್ದು.
ನಮ್ಮ ಫ್ರೆಂಡ್ ಅಕ್ಷಿತ್ ಅಂತ, ಅವನಿಗೆ ಭೂತ ಹಿಡಿದಿದೆ. ಇದು ಜಾಲ, ಅವಳು ರಚಿಸಿದ ಮಾಯಾಜಾಲ. ರಾಮರು ರಚಿಸಿದ ಮಾಯಾಜಾಲ. ಇದಕ್ಕೆ ಪೂಜೆ ಮಾಡಬೇಕು. ಮೊನ್ನೆ ಮಾಡಿದಾಗೆ ಪೂಜೆ ಮಾಡುದು ಬೇಡ. ಚಾಲು ಮಾಡೋಣ್ರಿ. ಇವು ಎಂತ ಬಂದ್ರು ಅದಿ? ನೀನೇನ್ ಮಾತಾಡಿಗೆ ನೀನು? ಇದು ಫ್ಯಾಮಿಲಿ ಫ್ರೆಂಡ್ಲಿ ಮೂವಿ ಅಂತ ನಿಂಗೆ ಹೇಳಿಲ್ವಾ? ಇನ್ನೊಂದ್ಸಲ ಹೇಳು, ಬಾಗಿಲು ಹೊಡ್ಕೊ ಬಂದಿನ ಪ್ಯಾಕಪ್ ಮಾಡ್ತಾನೆ. ಬಾಳೆ ತೆಗ್ರಿ ನಾಯಿಗಳ. ಪೂಜೆ ಮಾಡಿ. ಪೂಜೆ ಐತ್ಲಿ, ಅವ್ ಸರಿ ಹೋಗ್ಯಾನ್ಲಿ, ನಾ ಹೋಗ್ತೀನಿ. ಗಾಡಿ ಕೊಡಿ. ಎಂತ ಆಂಬುಲೆನ್ಸ್ ಫೋನ್ ಮಾಡಿಯಾ? ಅಕ್ಷಿತನ ಆಸ್ಪತ್ರೆಗೆ ಕರ್ಕ ಬಂದಿದೆ. ನಾ ಈಗ ಊಟ ತಪ್ಪಿದ್ದೇವೆ. ಅವ್ರು ನೀವು ಇಷ್ಟು ಬೇಗ ಕರ್ಕೊಂಡು ಬಂದ್ರಲ್ಲ, ತುಂಬ ಒಳ್ಳೇದಾಯ್ತು. ಅದು ತುಂಬ ಕಷ್ಟ ಆಗ್ತಿತ್ತು ಪಾಪ. ಈ ಥರದ ಕಂಡೀಷನ್ ಎಂತ ಮಾಡಿದ್ದಾರೆ? ಒಂದು ಸೈಕಾಲಜಿಸ್ಟ್ ಹೋಗ್ತಾರ, ಬರ್ದು ಕೊಡ್ತೇನೆ, ಅವ್ರ ಹತ್ರ ಹೋಗ್ತೇನೆ. ಓಕೆನಾ?
ನಿಮ್ಮ ಹೆಸರು ಹೇಗೆ? ನನ್ನ ಹೆಸರು ರಕ್ಷಿತ್ ಅಂತ. ಓಕೆ ಅಕ್ಷಿತ್ ಅವರೇ, ನಿಮ್ಮ ಪಾಸ್ಟಲ್ಲಿ ಏನಾದರೂ ಡಿಸ್ಟರ್ಬಿಂಗ್ ಘಟನೆ ನಡೆದಿದೆಯಾ? ಡಿಸ್ಟರ್ಬಿಂಗ್ ಅಂದರೆ ರೀಸೆಂಟಾಗಿ ಒಂದು ಬ್ರೇಕಪ್ ಆಗಿತ್ತು ನಮ್ಗೆ. ಓಕೆ ಅಕ್ಷಿತ್, ನೀವೇನಾದರೂ ನೋಡಿ ಹೆದರಿದ್ರಾ? ಹೆದ್ರುದು ಹಾಗೇನಿಲ್ಲ. ಜೇಡ ನೋಡಿ ಹೆದರಿದ್ದೆ, ಅದಾದ್ಮೇಲೆ ಇದೆಲ್ಲ ಸ್ಟಾರ್ಟ್ ಆಗಿತ್ತು. ನೀವು ಏನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ರಾ? ಏನೆಲ್ಲ ಅಂದ್ರೆ ಭೂತ ಏನೋ ಕರ್ದಾಗ ಆಗೋದು, ಮಾತಾಡ್ದಾಗ ಆಗೋದು, ಮತ್ತೆ ಭೂತ ನೋಡ್ದಾಗ ಆಗೋದು, ಇದೆಲ್ಲ ಆಗ್ತಿತ್ತು. ಇದೆಲ್ಲ ಭೂತದ ಪದರಲ್ಲ, ಸ್ಕಿಜೋಫ್ರೇನಿಯಾದಿಂದ ಆಗುವುದು. ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲದವರು ಭಾರತದಲ್ಲಿ ತುಂಬ ಜನ ಸಾಯ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಜನರಿಗೆ ತಿಳುವಳಿಕೆ ನೀಡಬೇಕು. ಇಂಥ ಸಮಸ್ಯೆ ಬಂದಾಗ ನಾವು ಮೊದಲು ಹತ್ತಿರದಲ್ಲಿರುವ ಮನೋವೈದ್ಯರನ್ನು ಸಂಪರ್ಕಿಸಬೇಕು. 4 ರಿಂದ 5 ಮಾತ್ರೆ, 3-4 ತಿಂಗಳೆಲ್ಲ ಸರಿ ಆಗ್ತದೆ ಅಷ್ಟೇ. ಸರಿ ಡಾಕ್ಟರ್. ಯಾರಿಗೆ ಗೊತ್ತಾಗ್ಲಿಲ್ಲ ಮರೆ. ನಾ ಕಾಡತ್ತಿರ್ತೇನೆ, ಇಲ್ಲೇ ಬಾ. ಹಾಯ್, ನಾ ಇನ್ವೆಸ್ಟಿಗೇಷನ್ ಆಫೀಸರ್. ಸತ್ಯ ಹೇಳು. ಏನು ಮಾಡಿಲ್ಲ ಸರ್. ಹೇಳುದಿಲ್ವಾ? ನೀನು ಜೇಡ ತರ್ತೇನೆ. ಜೇಡ ಒಂದು ಬೇಡ ಸರ್, ನಾ ಸತ್ಯ ಹೇಳ್ತೀನಿ. ಹೇಳು. ಆ ಕಾಡಲ್ಲಿ ನಾನು ಗಾಂಜಾ ಬೆಳೆಸಿದ್ದೆ. ಯಾರು ಅಲ್ಲಿಗೆ ಹೋಗ್ಬಾರ್ದಂತ ಎಲ್ಲರನ್ನೂ ಹೆದರಿಸಿ ವಾಪಸ್ ಕಳಿಸ್ತಿದ್ದೆ. ಆ ದಿನ ಕೊಕ್ಕೂರಕ್ಕೂ ಬಂದಿದ್ರು. ಅವ್ರನ್ನ ನಾನು ಹೋಗಿ ಹಾಕಿ ತಲೆ ತಿರುಗುವಂಗ್ ಮಾಡಿದೆ ಅಲ್ಲಿ. ಓಹ್, ಮಾಫಿಯಾ ಡಾನ್. ಮುಂದೆ ಹೇಳು. ಅನ್ಯಾರು? ಯಾರು ಇಲ್ಲ ಸರ್, ಸುಮ್ಮನೆ ಕತೆಗಡ್ದೆ. ಅಲ್ಲಿ ಒಂದು ಡೀಲ್ ಇತ್ತು, ನಂಗೆ ಡ್ರಗ್ಸ್ ಬರಬೇಕಿತ್ತು. ಅಲ್ಲಿ ಡ್ರಗ್ಸ್ಗಾಗಿ ಕಾಯ್ತಾ ಇದ್ದೆ. ಅದೇ ಹೊತ್ತಲ್ಲಿ ರೊಕ್ಕ ಬಂದ. ಏನು ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಸುಮ್ಮನೆ ಹಣ ಅಂತ ಕತೆಗಡ್ದೆ. ಅವಳ ಹೆಸರು ಅನ್ನ ಅಂತ ಹೇಳಿ. ವಾ, ಒಳ್ಳೆ ಕತೆ ಬರೀತೀಯ ಮಾರೆ. ನಿನಗೊಂದು ಫಿಲ್ಮ್ ಮಾಡ್ಬೋದಲ್ಲ, ಮಾಯಾಜಾಲ ಅಂತ. ಮಾಯಾಜಾಲ ಅನ್ನುವಾಗ ನೆನಪಾಯ್ತು, ರಾತ್ರಿ ಭೂತ ನೋಡಿದೆ ಅಂತೆ. ಎಂತಿಲ್ಲ ಸರ್, ಆ ದಿನ ರಾತ್ರಿ ಗಾಂಜಾ ತಗೊಳ್ಳಕ್ಕೆ ಮನೆಯಿಂದ ಹೊರಗೆ ಬಂದಿದ್ದೆ. ಗಾಂಜಾ ತಗೊಂಡೆ. Green on me color, that of the color me a bun ball green. In a me chalice it a rum sing the green. Selassie I green. Green on me color, that of the color me a bun ball green. In a me chalice it a rum sing the green. Selassie I green, 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 green. Take your white, take your brown, take cigar, take your shisha, take tobacco pipe, take your vape. Dash them all in at the bin for me green, me green. Selassie I, me eye them a red. Violets are blue, only one color for me chalice. It's true, sing it, me eye them a red. Violets are blue, only one color for me chalice. It's true, and that's green. ಫುಲ್ ಹ್ಯಾಲೋಸಿನೇಷನ್ ಆಗ್ತಾಯಿತ್ತು. ಆವಾಗಲೇ ಸರ್ ಭೂತ ತೋರಿದ್ದು. ಭೂತ ತೋರಿದ್ದು ಡಾಕ್ಟರ್ ಹೇಳಿದಾಗೆ ಸ್ಕಿಜೋಫ್ರೇನಿಯಾ ಇರ್ಬೋದು ಸರ್. ಡಾಕ್ಟರ್ನ ಯಾಕೊಂಡೆ ಸರ್? ಡಾಕ್ಟರ್ನ ಕೊಲ್ಬೇಕಂತ ನಾನೇನು ಇರಲಿಲ್ಲ ಸರ್. ಡಾಕ್ಟರ್ ಹತ್ರ ನನ್ನ ಬ್ಲಡ್ ಟೆಸ್ಟ್ ರಿಪೋರ್ಟ್ ಇತ್ತು ಸರ್. ಅದರಲ್ಲಿ ನಾನು ಡ್ರೆಸ್ ತಗೊಂಡಿದ್ದೆಲ್ಲ ಗೊತ್ತಾಗ್ತಿತ್ತು. ಅದಕ್ಕೆ ಎಲ್ಲ ನೆನಪೋಗ್ಲಿ ಅಂತ ಒಂದು ಇಂಜೆಕ್ಷನ್ ಕೊಟ್ಟೆ ಸರ್. ಅದು ಓವರ್ ಡೋಸಿಂದ ಡಾಕ್ಟರ್ ಅಲ್ಲೇ ಸತ್ತೋದೆ. ಛೇ, ನಾಚಿಕೆ ಆಗ್ಬೇಕು.
ಇಷ್ಟೆಲ್ಲ ಮಾಡಿದವನಿಗೆ ಹಾಸ್ಪಿಟಲ್ನಲ್ಲಿ CCTV ಇದೆ ಅಂತ ಗೊತ್ತಿಲ್ವಾ? CCTV. ನಿಮ್ ಬಾಸ್ ಯಾರು? ಬಾಸ್ ಒಬ್ಬ ಇದ್ದಾನೆ ಸರ್. ಅವ ಯಾರು, ಎಲ್ಲಿದ್ದಾನೆ, ಅವನ ಹೆಸರು ಅಂತ ಏನು ಗೊತ್ತಿಲ್ಲ ಸರ್. ನಿಮ್ ಬಾಸ್ ನಾನೇ. ನಿಮ್ಗೆ ಹೇಳಿದಲ್ವ ನಾನು, ಅಂದ್ರೆ ಸಿಕ್ಕ ಬಿಡಬಾರ್ದು, ಸಿಕ್ಕ ಬಿದ್ರೆ ಬಾಯಿ ಬಿಡಬಾರ್ದು. ನಿನ್ನ ಕೊಂದು ಆಫೀಸರ್ ಅನ್ನ ಕೊಚ್ಚಿ ಕೊಚ್ಚಿ ಕೊಂದೆ. ಸಾಯ್ಬೇಕು ನೀನು. ನೀ ಎಂತ ಮಾಡ್ಕೆನ್ಸಿದೆ ಆ ಕೆಲಸ ನಾ ಪೂರ್ತಿ ಮಾಡ್ತೇನೆ. ಆದ್ರೂ ನನ್ನ ಬಿಟ್ಟು ಅದನ್ನು ಗೆಳೆಯ, ಯಾರು ಸತ್ರು ಮಾತ್ರ ಅವ್ರ ಪ್ರಾಮುಖ್ಯತೆ ಗೊತ್ತಾಗುದಲ್ಲ ಗೆಳೆಯ. ಆ ಆಫೀಸರ್ ಚೀಲ ತುಂಬಿ ಬಿಸಾಕಿ ಬರ್ತೇನೆ. ಕರಾವಳಿ ಭಾಗದಲ್ಲಿ ಧಾರಾಕಾರ ಮಳೆ. ಹೇ ಕುಕ್ಕು, ನೋಡ ಎಂತ ಕರ್ಮವ, ಅಲ್ಲಿ ಬಲ್ಬ್ ಸರಿ ಮಾಡಿದಲ್ವಾ? ಇನ್ವೆಸ್ಟಿಗೇಷನ್ ಆಫೀಸರ್ನ ಶವ ಮೂಟೆಯಲ್ಲಿ ಪತ್ತೆಯಾಗಿದೆ ಅಂತೆಯಾ? ಕೊಲೆಗಾರರ ಪತ್ತೆಗಾಗಿ ಸರ್ಕಾರ SIT ರಚನೆ ಮಾಡಿದಂತೆ. ಏ ಎಂತ ಹೇಳ್ತೀಯಾ? ಆಫೀಸರೇ ಕೊಲೆ ಆಗಿದ್ದಾರೆ, ಇನ್ನು ನಾವ್ ಯಾವ ಲೆಕ್ಕ? ಇಲ್ಲಿ ನೋಡ, ಎಂತದ ಕರ್ಮ, ಬಲ್ಬ್ ಸರಿ ಮಾಡುದಲ್ವಾ ಅಲ್ಲಿ? ಕಾರ್ಮೋಡ ಕಾಡಿನಲ್ಲಿ ಮುಂದುವರಿದ ನಾಪತ್ತೆ ಪ್ರಕರಣ. ಟಾನ್ ರೋಲಿಂಗ್. ಇದು ಜಾಲ, ಅವಳು ರಚಿಸಿದ ಮಾಯ ಜಾಲ, ಬ್ರಾಹ್ಮಣ ರಚಿಸಿದ ಮಾಯ. ಮಾಡು ಮಾಡಿ ನೀ ಸಾಯ್ಬೇಕು. ಜಿಗ ಜಿಂಗ ಜಿಗ ಜಿಂಗ ಜಿಗ ಜಿಂಗ ಜಿಗ ಜಿಂಗ ಜಿಗ ಜಿಂಗ ಜಿಂಗಾಲೆ ಜಿಂಗಾಲೆ ಜಿಂಗಲ ಜಿಂಗ ಜಿಂಗಾಲೆ ಜಿಗಾಲೆ ಜಿಗಾಲೆ ಜಿಗ ಜಿಂಗ ಜಿಗ ಇವನು ಜೀವಿತ ಕಡೆ. ಏ ಸಾಕೆ ಸಾಕೆ ಕಾಮಿಡಿ ಸಾಕೆ. ಇಲ್ಲ 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 ನಿತ್ತಲ್ ನಿಲ್ಲಿ, ನಾ ಆಫ್ ಮಾಡೋದಿಲ್ಲ. ನಿತ್ತಲ್ ನಿಲ್ಲಿ, ಕಂಪ್ಲೀಟ್ ಡೈಲಾಗ್ ಹೇಳ್ಕೆ. ಹಾ ಇಲ್ಲ ಇಲ್ಲ ಎಂತ ಬೇಕಾದ್ರೆ ಮಾಡಿ ಮಾಡ್ತೀರಿ, ನಂಗೆ ಸಂಬಂಧ ಇಲ್ಲ. ಕಟ್ಲಾಪ್ನಿಂದ ಮುಂಚೆ ಕಂಪ್ಲೀಟ್ ಆಗಿದೆ. ಗೊತ್ತಿಲ್ಲ ಗೊತ್ತಿಲ್ಲ, ಮಾಡಿ 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 ಮಾಡಿ. ಇವೆಂತ ಮಂತ್ರವಾದಿ, ನೀನೇನು ಮಾತಾಡಕ್ಕೆ ಹಾಯ್ ಹೇಳು. ಹಾಯ್ ಹೇಳ್ತಾರೆ ಒಂದು ನಿಮಿಷ. ಆಕ್ಷನ್. ಇದೆ ನಿಜ. ಕಾರ್ಮೋಡ ಕಾಡಿನಲ್ಲಿ ಮುಂದುವರಿದ ನಾಪತ್ತೆ ಪ್ರಕರಣ. ಟಾನ್ ಟಾನ್ ಇವನೇನು ವಿಘ್ನೇಶ, ಪ್ಯಾಕ್